ಪ್ರತಿದಿನ ನಾವು ಹತ್ತಾರು ಸುದ್ದಿಗಳನ್ನು ವನ್ಯಜೀವಿಗಳಿಗೆ ಸಂಬಂಧಿಸಿರೋ ಹಾಗೆ ನೋಡ್ತಾ ಇರ್ತೀವಿ. ತುಂಬ ಜನರ ಜೊತೆಗೆ ಮಾತಾಡ್ತಿದ್ವಿ. ಹಾಗಾಗಿ ವನ್ಯಜೀವಿಗಳಿಗೆ ಅಂತ ಒಂದು ದಿನ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತೇ ಆಗೋದಿಲ್ಲ, ಅದಕ್ಕಾಗಿ ಕಾದು ಕೂತ್ಕೊಳೋದಿಲ್ಲ. ಆದರೆ ಈ ರಾಜಕಾರಣಿಗಳ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥ ಗುತ್ತಿಗೆ ಪಡೆದಿರುವಂಥವ್ರು ಏನಿರ್ತಾರಲ್ಲ, ಅವರು ಮಾತ್ರ ಎಷ್ಟು ಕ್ಲೀನಾಗಿ ನೆನ್ಪಿಟ್ಕೊಂಡಿರ್ತಾರೆ ಆ ಡೇಟ್ಗಳನ್ನು. ಅಂದರೆ ಅವರ ನಾಯಕರುಗಳು ಆ ಪರಿಸರದ ಬಗ್ಗೆ ನಿಜವಾಗ್ಲೂ ಕಾಳಜಿ ಇರುತ್ತೋ ಅಥವಾ ವನ್ಯಜೀವಿಗಳ ಬಗ್ಗೆ ಕಾಳಜಿ ಇರುತ್ತೋ ಗೊತ್ತಿಲ್ಲ. ಬಟ್ ಆ ಪೋಸ್ಟ್ಗಳು ಮಾತ್ರ ಎಷ್ಟು ಚೆಂದ ಇರ್ತವೆ ಅಂತ ಅಂದರೆ, ನಿಜವಾಗ್ಲೂ ಈ ವನ್ಯಜೀವಿಗಳೇನಾದರೂ ಉಳಿದಿದ್ರೆ ಈ ರಾಜಕಾರಣಿಗಳಿಂದಲೇ ಮತ್ತು ಇಂತಹ ನಾಯಕರಿಂದಲೇ ಅಂಥೇಳಿ ನಮಗೆ ಅರ್ಥ ಆಗಬೇಕು. BJP, ಕಾಂಗ್ರೆಸ್ಸು ನಾಯಕರು ಎಲ್ಲರೂ ಇವತ್ತು ವಿಶ್ವ ವನ್ಯಜೀವಿ ದಿನಾಚರಣೆ ಅಂಗವಾಗಿ ಎಲ್ಲ ಪುಂಖಾನುಪುಂಖವಾಗಿ ಪುಂಗಿ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಮೊನ್ನೆ ಕಾರ್ಕಳದಲ್ಲಿ CM ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಮಾತನಾಡ್ತಾ ಆಗುಂಬೆ ಸುರಂಗವನ್ನು ಮಾಡ್ತೀನಿ ಮತ್ತು ಅಲ್ಲಿ ಪಿಲಿಕುಳ ನಿಸರ್ಗಧಾಮದ ಬಗ್ಗೆ ತನಗೆ ಮಾಹಿತಿ ಇಲ್ಲ, ತರಿಸ್ಕೊತೀನಿ ಅಂತೆಲ್ಲ ಹೇಳಿ ಹೋಗಿದ್ರು. ಆಮೇಲೆ ನಾವು ಒಂದೆರಡು ವಿಡಿಯೋಗಳನ್ನು ಹಾಕಿದ್ವಿ, ನೀವು ನೋಡಿರ್ಬೋದು. ಅಷ್ಟರ ಮಟ್ಟಿಗೆ ಅವರಿಗೆ ಇವತ್ತು ಏನು ಪರಿಸರದ ಮೇಲೆ ಸಮಸ್ಯೆಗಳಾಗ್ತದೆ ಅನ್ನುವಂತಹ ಜ್ಞಾನ ಇರುತ್ತೆ. ಹೀಗಿರುವವರು ಇವತ್ತು ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಹೆಂಗಿದೆ ಅಂತಂದರೆ, ವನ್ಯಜೀವಿಗಳು ಪರಿಸರದ ಅವಿಭಾಜ್ಯ ಅಂಗ, ಮನುಷ್ಯನ ಹಸ್ತಕ್ಷೇಪ ಮತ್ತು ಅರಣ್ಯ ನಾಶದಿಂದಾಗಿ ವನ್ಯಜೀವಿಗಳು ತಮ್ಮ ಆವಾಸ ಸ್ಥಾನಗಳನ್ನು ತೊರೆದು ನಾಡಿನತ್ತ ಮುಖ ಮಾಡುವಂತಾಗಿದೆ. ಇದರಿಂದ ಇತ್ತೀಚಿನ ವರ್ಷಗಳಲ್ಲಿ ವನ್ಯಜೀವಿಗಳೊಂದಿಗೆ ಮಾನವ ಸಂಘರ್ಷ ಏರಿಕೆಯಾಗುತ್ತಿದೆ. ಅರಣ್ಯ ಸಂಪತ್ತನ್ನು ಉಳಿಸುವ ಬೆಳೆಸುವ ಮೂಲಕ ವನ್ಯಜೀವಿ ಸಂಘರ್ಷವನ್ನು ಕೊನೆಗಾಣಿಸಬೇಕಾಗಿದೆ. ಪ್ರಾಕೃತಿಕ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿ ಜೀವಿಯೂ ಮಹತ್ವದ್ದು ಎಂಬುದನ್ನು ಅರಿತು ಬಾಳೋಣ, ಇತರೆ ಜೀವಿಗಳಿಗೂ ಬದುಕಲು ಬಿಡೋಣ ಅಂತ ಹೇಳೋಣ ಮಾತಾಡ್ಬಿಟ್ಟು ವಿಶ್ವ ವನ್ಯಜೀವಿ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಇವರ ಪ್ರಕಾರ ವನ್ಯಜೀವಿಗಳಿಗೆ ಆಪತ್ತು ಬಂದಿರೋದು ಮಾನವನ ಹಸ್ತಕ್ಷೇಪ, ಅಂದರೆ ಜನರು ಹಸ್ತಕ್ಷೇಪ. ನೀವು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡಿ, ಜನರು ಯಾರು ನಿಮಗೆ ಅಪ್ಲಿಕೇಶನ್ ಹಾಕಿಲ್ಲ, ನೀವೇ ಹೊಸದನ್ನು ಇನ್ವೆನ್ಷನ್ ಮಾಡಿ ಅವುಗಳನ್ನು ತಂದು ಸುರಿತಾ ಇರೋದು. ರಾಜಕಾರಣಿಗಳಿಗೆ ಸ್ಪೆಷಲ್ ಬ್ರೈನ್ ಇರೋದರಿಂದ ಅವರೆಲ್ಲ ಹೇಳಿದ ಮೇಲೆ ನಾವೆಲ್ಲ ಒಪ್ಕೊಬೇಕು. ಅದನ್ನು ನಾವು ಅಭಿವೃದ್ಧಿ, ಮುಂದೆ ನಾವು ಇವುಗಳಿಂದನೇ ಬದುಕೋದು ಅಂತೇಳಿ ತಿಳ್ಕೊಬೇಕು. ಎತ್ತಿನೊಳೆ ಎಲ್ಲ ತುಂಬ ಹಳೇದಾಯಿತು, ಪಂಪ್ ಸ್ಟೋರೇಜ್ ಹೊಸ್ತು, ಆಗುಂಬೆ ಸುರಂಗ ಹೊಸ್ತು, ನದಿ ತಿರುವು ಯೋಜನೆಗಳು ಹೊಸತು. ಹಾಗಾಗಿ ಇವುಗಳನ್ನೆಲ್ಲ ನೀವು ನಿಲ್ಲಿಸ್ಬಿಟ್ರೆ ಈ ಹೆದ್ದಾರಿಗಳಿಂದ ಆಗುವಂಥ ಪರಿಸರ ನಾಶದ ಮುಂದೆ ಸಾಮಾನ್ಯ ಮನುಷ್ಯರ ಹಸ್ತಕ್ಷೇಪ ಇದೆಯಲ್ಲ, ಅದು ಏನೂ ಅಲ್ಲ. ಇನ್ನು BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಮಾಡಿಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಅವ್ರ ಕೇಂದ್ರ ನಾಯಕರಿಗೆ ಮುಟ್ಟಬೇಕಲ್ಲ, ಅದಕ್ಕಾಗಿ ಆನ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಲೆಟ್ ಅಸ್ ರೀಅಫರ್ಮ್ ಅವರ್ ಕಮಿಟ್ಮೆಂಟ್ ಟು ಪ್ರೊಟೆಕ್ಟ್ ದ ರಿಚ್ ಬಯೋಡೈವರ್ಸಿಟಿ ದಟ್ ಸಸ್ಟೇನ್ಸ್ ಲೈಫ್ ಆನ್ ಅರ್ತ್ ಫ್ರಮ್ ಮೆಜೆಸ್ಟಿಕ್ ಫಾರೆಸ್ಟ್ ಟು ಎಂಡೇಂಜರ್ಡ್ ಬ್ಲಾ 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 ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ. ಅಷ್ಟೇ. ಈ ಭೂಮಿ ಮೇಲಿರುವಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥದ್ದು ಅನಿವಾರ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ. ಒಂದೇ ಸರ್ಕಾರ ಇರಬೇಕಾದ್ರೆ ಹಿಂದಿನ ಸರ್ಕಾರದ ಸಮಯದಲ್ಲಿ ಆಗಿರುವಂಥ ಅವೈಜ್ಞಾನಿಕ ಹೆದ್ದಾರಿಗಳಿಂದ ಆಗಿರುವಂಥ ಅನಾಹುತಗಳ ಬಗ್ಗೆ ವಿಜಯೇಂದ್ರ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಕಾಡಿಂಗ ಸರ್ಪಗಳದ್ದು ಶೋಷಣೆ ವಿರುದ್ಧ ನಮ್ಮ ಅರಣ್ಯ ಸಚಿವರು ಆದೇಶ ಹೊರಡಿಸಿದ್ರು. ಇವತ್ತು ಅವ್ರ ಮೇಲೆ ಕೇಸ್ಗಳಾಗಿಲ್ಲ, ಏನೂ ಆಗಿಲ್ಲ, ಆರಾಮಾಗಿ ಓಡಾಡ್ತಿದ್ದಾರೆ, ಮತ್ತೆ ವಾಪಸ್ ಬರ್ತಿದ್ದಾರೆ. ಹೋರಾಟ ಮಾಡಿದವರು ಅಣಗಿಸುವಂಥ ಕೆಲಸ ಮಾಡ್ತಿದ್ದಾರೆ. ಯಾರು ಅಕ್ಯೂಸ್ಡ್ ಇದ್ದಾರೆ ಅವ್ರುಗಳನ್ನೇ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಆನೆಗಳು ಎಲ್ಲಿ ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾವೆ, ಆನೆಗಳಿಗೆ ಬೇಲಿಗೆ ಒಂದು ಅನುದಾನ ಕೊಡೋದಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಹುಲಿಗಳು, ಚಿರತೆಗಳು, ಆನೆಗಳ ಬಿಹೇವಿಯರ್ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ. ಹಿರಿಯ ಅಧಿಕಾರಿಗಳು ಜನರ ಜೊತೆಗೆ ಒಡನಾಟ ಮಾಡಬೇಕು ಅಂತ ಅರಣ್ಯ ಸಚಿವರು ಪ್ರತಿ ಮೀಟಿಂಗಲ್ಲಿ ಹೇಳ್ತಾರೆ, ಯಾವುದೂ ಆಗ್ತಾ ಇಲ್ಲ. ಇಂತಹ ಗೊಂದಲಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವ್ರದ್ದು ಪೋಸ್ಟ್ಗಳು ಹೆಂಗಿದಾವೆ ಅಂತ ಅಂದರೆ, ಮನುಷ್ಯನ ಹಸ್ತಕ್ಷೇಪದಿಂದ ಈ ಥರ ಪರಿಸರಕ್ಕೆ ಹಾನಿ. ಇವರು ಅರಣ್ಯವಾಸಿಗಳು, ಶರಾವತಿ ಸಂತ್ರಸ್ತರಿರ್ಬೋದು, ಹಿಂದೆ ನಾನಾ ಯೋಜನೆಗಳಿಗೆ ಬಹಳ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಕಡೆ ತಮ್ಮ ಭೂಮಿಯನ್ನು ಬಿಟ್ಟು ಬೇರೆಲ್ಲ ಕಡೆ ವಾಸ ಮಾಡಿ ಹಕ್ಕುಪತ್ರಗಳು ಸಿಗದೇ ಇರುವಂಥವ್ರು ಇದ್ದಾರೆ. ಅವೆಲ್ಲ ಸಂತ್ರಸ್ತರು ಕೂಡ ಇವತ್ತು ಕೂಡ ಭೂಮಿ ಹೋರಾಟದಲ್ಲಿ ಇನ್ನೂ ಇದ್ದಾರೆ. ಅವರೆಲ್ಲರಿಗೂ ಇವರು ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಮಗೇನು ಅನಿಸೋದಿಲ್ಲ. ದೊಡ್ಡ ಪ್ರಾಪರ್ಟಿಗಳು 30-40 ಎಕರೆ, 50 ಎಕರೆ ಅಥವಾ 100 ಎಕರೆಗಳ ಮೇಲೆ ಇದ್ದರೂ ಕೂಡ ರಾಜಕಾರಣಿಗಳು ಬೇನಾಮಿ ಆಸ್ತಿಯಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಎಲ್ಲ ಕಡೆ. ಅದು ಕೂಡ ಮಲೆನಾಡಿನಲ್ಲಿ ಈ ಥರದ್ದು ಭಾಳಷ್ಟಿದೆ. ಅದು ಕೂಡ ಅರಣ್ಯ ಭಾಗ, ನ್ಯಾಷನಲ್ ಪಾರ್ಕು ಇಂಥವುಗಳನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿರ್ತಾರೆ. ನಿಷೇಧಿತ ಪ್ರದೇಶದ ಒಳಗಡೆ ತನ್ನ ಪ್ರೈವೇಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಕೇಸ್ ಗೆದ್ಕೊಂಡ್ಬಿಡ್ತಾರೆ. ಅರಣ್ಯ ಇಲಾಖೆ ಕೇಸ್ ನಡೆಸೋದಕ್ಕೆ ಒಳ್ಳೆ ವಕೀಲರಿರೋದಿಲ್ಲ. ಆ ಥರ ಪರಿಸ್ಥಿತಿ ರಾಜಕಾರಣಿಗಳು ಎಲ್ಲಿ ಟ್ವೀಟ್ ಮಾಡ್ತಾರೆ, ಅವ್ರ ಪರ ಇರುವಂತಹ ಅಲ್ಲೊಂದು ಟೀಮ್ ಇರುತ್ತೆ, ಅವರೆಲ್ಲ ಡೇಟ್ಗಳನ್ನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ. ಚಿತ್ರ ವಿಚಿತ್ರವಾಗಿ ಟ್ವೀಟ್ಗಳನ್ನು ಮಾಡೋದು. ನಾವೆಲ್ಲ ಒಂದಿಷ್ಟು ಕಮೆಂಟ್ಗಳನ್ನ ಹಾಕ್ತಿರ್ತೀವಿ, ಅದನ್ನ ಅವ್ರು ನೋಡ್ತಾರೆ ಅಂತಲ್ಲ, ಜನ ಅಲ್ಲಿ ಬಂದಿರ್ತಾರಲ್ಲ ಅವರಿಗಾರು ಒಂಚೂರು ಅರ್ಥ ಆಗಲಿ ಇವರ ಡೋಂಗಿತನ ಅಂತ ಹೇಳಿ. ಥ್ಯಾಂಕ್ ಯು.